ಇದು ಮುನಿರತ್ನಂ ವಾರ್ಡು. ಆಪೋಸಿಷನ್ ಎಲ್ಲ ಬಂದು ಗೋಪಾಲಯ್ಯ ವಾರ್ಡು, ಇದು ಮುನಿರತ್ನಂ ವಾರ್ಡು. ಅದಕ್ಕೋಸ್ಕರ ಅವ್ರು ಮಾಡ್ತಾರಂತೆ ಇವ್ರು ಮಾಡ್ತಾರಂತೆ ಅವರು, ಅಷ್ಟೇನು ಇಲ್ಲ. ಈ 2 ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ದೊಡ್ಡದು, ಅವ್ರಿಗೆ ಚೇಂಬರ್ ಇಲ್ಲ. ಅಲ್ಲಿಂದ ಅಂಡರ್ ಪಾಸ್ ಹೊಡೆದು ಮುನೇಶ್ವರ ನಗರಕ್ಕೂ ಇದಕ್ಕೂ ಚೇಂಬರ್ ಇದು ಹೊಡೆದಿರೋ 15 ಅಡಿ. ಈ ಚೇಂಬರೇ ಇರಲಿಲ್ಲ. ಈ ರೋಡ್ನ ಚೇಂಬರ್ ಮಾಡಿದ್ರು. 5 ವರ್ಷ ಆಯಿತು, ಹಿಂಗೇ ಐತೆ. ಯಾವ ಅಭಿವೃದ್ಧಿನೂ ಆಗಿಲ್ಲ, ಏನೂ ಆಗಿಲ್ಲ. 5 ವರ್ಷದಿಂದ ಏನೂ ಆಗಿಲ್ಲ ಸರ್. ಬರಲ್ಲ ಸರ್, ಇಲ್ಲಿ ಓಟೇ ಇಲ್ಲ ಸರ್. ಇದೇನು ಹೇಳಿದ್ರಲ್ಲ ನಮ್ಮ ಬ್ರದರು ಸರ್, ನಮ್ಮ ಬ್ರದರ್ ಹೇಳಿದ್ರಲ್ಲ, ಇದು ಆ ಕಡೆ ಗೋಪಾಲಯ್ಯ ಅವ್ರದ್ದು, ಈ ಕಡೆ ಮುನಿರತ್ನವ್ರು ಸರ್ ಬರ್ತಾರೆ. ಗಣೇಶ ಹಬ್ಬಕ್ಕೆ ರಾಜ್ಯಸಭೆ ಬರ್ತಾರೆ, ಹೋಯ್ತಾರೆ ಅಷ್ಟೇ. ಇಲ್ಲಿ ಯಾರು ಬಂದು ಅಂಥದ್ದು ಏನು ಮಾಡಲ್ಲ. ಹೆವಿ ಧೂಳು ಬಂದ್ರೆ ಆ ಟೈಮ್ ಬರ್ತಾರೆ ಸರ್. ಇಲ್ಲಿ ನಮ್ಮಲ್ಲೂ ನಾವು ಅದೇ ಥರ ಇದ್ದೀವಿ. ಸ್ವಲ್ಪ ನಾವು ಕಂಪ್ಲೇಂಟ್ ಎಲ್ಲ ಮಾಡಿದ್ದೀವಿ, ಬೇಜಾನ್ ಮಾಡಿದ್ದೀವಿ. ಟ್ರಾಫಿಕ್ ಅವರು ಇನ್ಸ್ಪೆಕ್ಟರ್ ಅವರು ಬಂದರು, ಸಿಂಗಲ್ ಸ್ಟಾರಲ್ಲಿ ನಿಂತ್ಕೊಂಡ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಮೇಡಮ್ ಇದ್ದರು, ಅವರು ಪಾಪ ಬಂದು ಕ್ಯಾಮ್ರಾ ಎಲ್ಲ ತೊಗೊಂಡು ಹೋದ್ರು. ಸುಮಾರು ಒಂದು 6 ತಿಂಗಳು ಮುಂಚೆ. ಏನೂ ಆಗಿಲ್ಲ. ಈ ರೋಡ್ ಇಲ್ಲಿಂದ ಅಲ್ಲಿವರೆಗೂ ಈ ಚೇಂಬರ್ ಮಾಡಿದ್ರು, ಅಗ್ಗಿದ್ರು, ಮುಗಿದ ಕತೆ ಅಷ್ಟೇ. ಆ ಮುನೇಶ್ವರ ನಗರಕ್ಕೂ ಅಲ್ಲಿಂದ ಅಂಡರ್ ಪಾಸು ಮಾಡಿದ್ರು. ಒಂದು ವರ್ಷ ಆ ಸಿಗ್ನಲ್ ಅಂಡರ್ ಪಾಸ್ ಆ ಮುನೇಶ್ವರ ನಗರಕ್ಕೂ ಚೇಂಬರ್ ಮಾಡಿದ್ರು. ಆ 2 ಬಿಲ್ಡಿಂಗಿಗೆ ಚೇಂಬರ್ ಇಲ್ಲ ಅಂದ್ಬಿಟ್ಟು ಇಲ್ಲಿ ಆ ಕಲೆಕ್ಷನ್ ಇಲ್ಲಿ ಕೊಟ್ಟಿರೋದು.